ಇವರು ಶ್ರೀ ಲಕ್ಷ್ಮೀ ನರಸಿಂಹ ಸಂಸ್ಥೆಯನ್ನು ಅಂದರೆ SLN ಸಂಸ್ಥೆಯನ್ನು ಕಟ್ಟಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಿದವರು. ಇವರು ತಮ್ಮ ಇಡೀ ಸಂಪತ್ತನ್ನು ಸಮಾಜಕ್ಕಾಗಿ ದಾನ ಮಾಡಿದವರು. ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಜನೋಪಕಾರಿ ಎಂಬ ಬಿರುದನ್ನು ಪಡೆದವರು. ಅವರೇ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು. ದೊಡ್ಡಣ್ಣ ಶೆಟ್ಟಿ ಅವರು ಫೆಬ್ರವರಿ 3, 1840 ಬೆಂಗಳೂರಿನಲ್ಲಿ ನಂಜುಂಡಪ್ಪ ಮತ್ತು ಸಿದ್ದಮ್ಮ ದಂಪತಿಗೆ ಜನಿಸಿದರು. ಇವರು ಗಾಣಿಗ ಸಮುದಾಯಕ್ಕೆ ಸೇರಿದವರಾಗಿದ್ದರು. 1830 ದಶಕದಲ್ಲಿ ಅವರ ತಂದೆ ಯಜಮಾನ್ ಎಂದು ಜನಪ್ರಿಯರಾಗಿದ್ದರು. ದೊಡ್ಡಣ್ಣ ಅವರು ಕುಟುಂಬದ ವ್ಯಾಪಾರಕ್ಕೆ ಅಗತ್ಯವಾದ ಶಿಕ್ಷಣವನ್ನು ಪಡೆದರು. ಅವರ ತಂದೆಯ ಮರಣದ ನಂತರ ಯಜಮಾನ್ ಸ್ಥಾನ ಪಡೆದು ಕೌಟುಂಬಿಕ ವ್ಯಾಪಾರವನ್ನ ಮುಂದುವರಿಸಿದ್ರು. ದೊಡ್ಡಣ್ಣ ಅವರು ಒಬ್ಬರ ಹಿಂದೆ ಒಬ್ಬರಂತೆ 3 ಹೆಂಡತಿಯರನ್ನು ಕಳೆದುಕೊಂಡ್ರು. 4ನೇ ಹೆಂಡತಿ 2 ಮಕ್ಕಳಿಗೆ ಜನ್ಮ ನೀಡಿದರೂ ಆಕೆಯು ಅಕಾಲಿಕ ಮರಣವನ್ನ ಹೊಂದಿದ್ದಳು. 1898 ಬೆಂಗಳೂರಿನಲ್ಲಿ ತೀವ್ರವಾದ ಪ್ಲೇಗ್ ದಾಳಿ ಸಂಭವಿಸಿದಾಗ ಅವರ ಮೊದಲ ಮಗ ಲಕ್ಷ್ಮೀನಾರಾಯಣನೂ ಕೂಡ ಸಾಂಕ್ರಾಮಿಕ ರೋಗಕ್ಕೆ ಬಲಿಯಾದನು. ಕೆಲವು ವರ್ಷಗಳ ನಂತರ ಅವರ 2ನೇ ಮಗ ಲಕ್ಷ್ಮೀ ನರಸಿಂಹ ಕೂಡ ನಿಧನನಾದ. ತಮ್ಮ ಜೀವನದಲ್ಲಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಕಳೆದುಕೊಂಡ ನಂತರ ದೊಡ್ಡಣ್ಣ ಶೆಟ್ಟಿರವರು ತಮ್ಮ ಸಂಪತ್ತನ್ನು ಜನರಿಗೆ ಸಹಾಯ ಮಾಡಲು ಮತ್ತು ಬಡ ಮಕ್ಕಳಿಗೆ ಉಚಿತ ಆಹಾರ, ವಸತಿ ಮತ್ತು ಶಿಕ್ಷಣವನ್ನ ನೀಡಲು ನಿರ್ಧರಿಸಿದ್ರು. 1905 ದೊಡ್ಡಣ್ಣ ಶೆಟ್ಟಿ ಅವರು ಸಾರ್ವಜನಿಕ ಚಟುವಟಿಕೆಗಳಿಗಾಗಿ ದೊಡ್ಡಣ್ಣ ಸಭಾಂಗಣವನ್ನ ನಿರ್ಮಿಸಿದ್ರು. ನಂತರ 1906 ಶ್ರೀ ಲಕ್ಷ್ಮೀ ನರಸಿಂಹ ಸಂಸ್ಥೆಯನ್ನು ಅಂದರೆ SLN ಸಂಸ್ಥೆ ಕಟ್ಟಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಿದ್ರು. ಇವರ ಈ ಕಾರ್ಯವನ್ನು ಗುರುತಿಸಿ ಅಕ್ಟೋಬರ್ 18, 1907 ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ದೊಡ್ಡಣ್ಣ ಶೆಟ್ಟಿಗೆ ಜನೋಪಕಾರಿ ಎಂಬ ಬಿರುದನ್ನ ನೀಡಿದ್ರು. ಇಂದಿಗೂ ಬೆಂಗಳೂರಿನ KR ಮಾರುಕಟ್ಟೆಯ ಬಳಿ ಇರುವ ಒಂದು ಹೆಗ್ಗುರುತನ್ನು ಜನೋಪಕಾರಿ ದೊಡ್ಡಣ್ಣ ಶೆಟ್ಟಿ ವೃತ್ತ ಎಂದು ಹೆಸರಿಡಲಾಗಿದೆ. ಇಂತಹ ದೊಡ್ಡಣ್ಣ ಶೆಟ್ಟಿರವರು ಆಗಸ್ಟ್ 5, 1921 ತಮ್ಮ 81ನೇ ವಯಸ್ಸಿನಲ್ಲಿ ನಿಧನರಾದರು. SLN ಆವರಣದಲ್ಲಿ ಇವರ ಸ್ಮಾರಕ ಇಂದಿಗೂ ನಮಗೆ ನೋಡಲು ಸಿಗುತ್ತದೆ.